ಈ ಇಬ್ನಿಲಿ ಯಾವ ತರಕಾರಿ ಬೆಳೆಯೋದು ಅಂತ ಒಂದೇ ಕನ್ಫ್ಯೂಷನ್ ಗುರು. ನಮಸ್ಕಾರ ರೈತ ಮಿತ್ರರೇ, ನಾನು ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಶುಂಠಿ ಆಯ್ತಾ ಇದ್ದೀವಿ, ಇನ್ನೊಂದ್ಸತಿ 6 ಉತ್ಬಿಟ್ಟು ಶುಂಠಿನ ಆಯ್ಬೇಕು ಅಂತ ಹೇಳ್ಬಿಟ್ಟು. ಹೌದು, 6 ಬಂತು ಇವತ್ತು. 6 ಉತ್ಬಿಟ್ಟು ಆಯ್ದ್ವಿ. 3600 ರೂಪಾಯಿಗೆ ಮಾರಿದ್ವಿ ಶುಂಠಿನ. ಅದನ್ನೆಲ್ಲ ತಂದು ಮನೆ ಹತ್ರ ಫಿಲ್ಟರ್ ಮಾಡಿ ಕೊಟ್ವಿ, ತಗೊಂಡೋದ್ರು ಮನೆ ಹತ್ರನೇ ಬಂದು. ಆಮೇಲೆ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಈ ಜಾಗಕ್ಕೆ ಯಾವ ಬೆಳೆ ಹಾಕೋದು ನೆಕ್ಸ್ಟ್ ಅಂತ. ತುಂಬ ಜನ ಕಮೆಂಟ್ ಮಾಡಿದ್ರಿ. ನಿಮ್ಮ ಕಮೆಂಟ್ಸ್ಗೆ ತುಂಬ ಥ್ಯಾಂಕ್ಸ್. ಏನಪ್ಪ ಅಂದರೆ ನಮ್ಮ ಥಾಟ್ ಏನಂದರೆ, ನಾವು ಬುಲೆಟ್ ಮೆಣಸಿನ ಗಿಡನ ಹಾಕೋದ ಅಂತ. ಅಂದರೆ ನಾವು ಒಂದು ಸತಿನೂ ಬುಲೆಟ್ ಮೆಣಸಿನ ಗಿಡ ಹಾಕಿಲ್ಲ, ಬೆಳೆದೂ ಇಲ್ಲ. ಈ ಸತಿ ಒಳ್ಳೆ ರೇಟ್ ಇತ್ತು ಬುಲೆಟ್ಗೆ, ಸೊ ಹಾಕಿ ನೋಡೋದ ಒಂದು ಸತಿ. ರೇಟ್ ಅಂತಲ್ಲ, ಒಂದು ಸತಿ ಹಾಕಿ ನೋಡೋದ ಅಂತ. ಎಲ್ಲ ನರ್ಸರಿಲೂ ಕೇಳಿದ್ವಿ, ಎಲ್ಲೂ ಸಿಗಲಿಲ್ಲ, ಎಲ್ಲೂ ಇಲ್ಲ ಅಂತ ಹೇಳಿದ್ರು. ಅಂದರೆ ಈ ಇಬ್ನಿ ಟೈಮಲ್ಲಿ ಯಾರು ಮೆಣಸಿನ ಗಿಡ ಹಾಕಲ್ವಂತೆ. ಮೆಣಸಿನ ಗಿಡ ಹಾಕಿದ್ರೆ ಈ ಇಬ್ನಿಗೆ ಇಳುವರಿ ಕರೆಕ್ಟಾಗಿ ಬರಲ್ವಂತೆ. ಅದು ನಿಜಾನ? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ನಿಜಾನ ಇಲ್ವಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಮಾಮೂಲಿ ಕಡ್ಡಿ ಮೆಣಸಿನ ಗಿಡ ಸಿಕ್ತು, ಒಂದು 4000 ಮೆಣಸಿನ ಗಿಡ ತಂದ್ವಿ. ಅದ್ರ ಜೊತೆ ಬದನೆ ಗಿಡ ಒಂಟ್ರೆ, ಟೊಮೊಟೊ ಗಿಡ ಒಂಟ್ರೆ ಹಾಕೊಂಡು ಮನೆ ಕಡೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರೆಯದೆ ಫಾಲೋ ಮಾಡ್ಕೊಳ್ಳಿ. ಟಾಟಾ, ಬಾಯ್.